ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಆದರಿಕ ಸುಸ್ವಾಗತ. ನಾನು ನಿಮ್ಮ ರಾಘವೇಂದ್ರ ಪುಟಾಣಿ ವಿಡಿಯೋಗೆ. ಸ್ನೇಹಿತರೆ, ನಾವು ಹೊಸ ವರ್ಷದಂತೆ ಈ ವರ್ಷ ಕೂಡ ಒಳ್ಳೆಯ ದೇವಸ್ಥಾನಕ್ಕೆ ಹೋಗಿದ್ವಿ. ತುಂಬ ಒಳ್ಳೆಯ ದೇವಸ್ಥಾನ, ಪವರ್ಫುಲ್ ದೇವಸ್ಥಾನ ಅಂತಲೇ ಹೇಳಬಹುದು. ನೋಡಿ, ಇಲ್ಲಿ ಹೋದ ಭಕ್ತಾದಿಗಳಿಗೆಲ್ಲರಿಗೂ ದೇವಸ್ಥಾನದಲ್ಲಿ ಸಾಲಾಗಿ ನಿಂತ್ಕೊಂಡು ಸುಮಾರು ಸಾವಿರಾರು ಜನ ಭಕ್ತಾದಿಗಳು. ಫ್ರೀ ದರ್ಶನ ಅಂತ ಇರುತ್ತೆ, VIP ದರ್ಶನ ಇರುತ್ತೆ, ಮತ್ತು 100 ರೂಪಾಯಿ ದರ್ಶನ ಅಂತಲೂ ಕೂಡ ಇರುತ್ತೆ ಸಾಲಾಗಿ. ಈ ದರ್ಶನಕ್ಕೆ ಹೊರಟು ಹೋದೆವು. ತುಂಬ ಸಾವಿರಾರು ಜನ, ಲಕ್ಷಾಂತರ ಜನ. ದೇವಸ್ಥಾನ ನೋಡೋದಕ್ಕೆ ಒಂದು ಚೆನ್ನಾಗಿದೆ. ತುಮಕೂರು ಡಿಸ್ಟಿಕ್ ಕೊರಟಗೆರೆ ತಾಲೂಕಲ್ಲಿ ದೇವಸ್ಥಾನ ಇದೆ, ತೀತ ಎಂಬ ಹಳ್ಳಿಯಲ್ಲಿ. ನೋಡ್ತಾ ಇರ್ಬೋದು ಸ್ನೇಹಿತರೆ. ಸಾಲಲ್ಲಿ ನಿಂತ್ಕೊಂಡು ಹೋಗಿ ಹೀಗೆ ಸಾವಿರಾರು ಜನ ಹೋಗಿ ಹೆಣ್ಣು ಮಕ್ಕಳು ತಂದಿರುವ ದೇವಿಗೆ ಅರ್ಶಿನ ಕುಂಕುಮ ಮತ್ತು ಅಕ್ಕಿ ಮತ್ತು ಬಳೆ ಮತ್ತು ವಸ್ತ್ರ ಅಷ್ಟೂ ಕೂಡ ಅಲ್ಲಿ ಕೊಟ್ಟು ಮುಂದೆ ಹಾಗೆಯೇ ಸಾಲಲ್ಲಿ ಹೋಗ್ತಾ ಇರ್ತಾರೆ ಸ್ನೇಹಿತರೆ. ಇದು ದೇವಸ್ಥಾನನ ಒಂದು ಅದ್ಭುತ ಪವಾಡ ಅಂತಲೇ ಹೇಳ್ಬೋದು. ಸುಮಾರು ವರ್ಷಗಳಿಂದನೂ, ಸುಮಾರು ಒಂದು 100 ವರ್ಷದಿಂದನೂ ಕೂಡ ಈ ದೇವಸ್ಥಾನ ತುಂಬ ಹೆಸರುವಾಸಿಯಾಗಿದೆ. ಈಗಲೂ ಆಗ್ತಾನೆ ಇದೆ. ದೇವಸ್ಥಾನದಲ್ಲಿ ಬಹಳ ವಿಶೇಷ ವಜ್ರಮಣಿಯಿಂದ ಕೂಡ ಒಂದು ಪ್ರದರ್ಶನ ಆಗಿದೆ ಮತ್ತು ತುಂಬ ಅಲಂಕಾರವಾದ ಒಂದು ವೈಭವವಾದ ಕೂಡ ಮಾಡಿದ್ದಾರೆ. ನಾವು ನೋಡಿದಂಗೆ ಈ ಕ್ಷೇತ್ರಕ್ಕೆ ತುಂಬ ಜನ ಹೋಗ್ತಾರೆ, ಬರ್ತಾ ಇರ್ತಾರೆ. ಈ ಕ್ಷೇತ್ರ ನೀವು ನೋಡಿರ್ತೀರ ಸ್ನೇಹಿತರೆ. ತುಂಬ ಒಳ್ಳೆ ಕ್ಷೇತ್ರ ಇದು. ಒಮ್ಮೆ ಆದರೂ ಒನ್ ಡೇ ಟ್ರಿಪ್ ಅಂತ ಹೇಳ್ತಿರಲ್ಲ, ಅವತ್ತು ಯಾವತ್ತನ ಹೋದಾಗ ಈ ಟ್ರಿಪ್ಪನ್ನು ನೋಡ್ಕೊಂಬನ್ನಿ. ತುಮಕೂರು ಡಿಸ್ಟಿಕ್ ಕೊರಟಗೆರೆ ತಾಲೂಕಲ್ಲಿದೆ. ತುಂಬ ದೇವಸ್ಥಾನ ಇದೆ, ತುಂಬ ಚೆನ್ನಾಗಿದೆ. ಅದುವೇ ಮಹಾಲಕ್ಷ್ಮಿ ಕೊರನಹಳ್ಳಿ ದೇವಸ್ಥಾನ. ತುಂಬ ಕ್ಷೇತ್ರ. ಈ ದೇವಸ್ಥಾನಕ್ಕೆ ಹೋಗಿ ಬಂದರೆ ಆ ವರ್ಷವಿಡೀನು ಸ್ವಲ್ಪ ನಾವು ಅಂದ್ಕೊಂಡಿದ್ದ ಕೆಲಸ ಆಗುತ್ತೆ. ಮನಸ್ಸಲ್ಲಿ ಏನೇನು ಅಂದ್ಕೊಂಡಿದ್ದು ನೆರವೇರುತ್ತೆ. ಏನೇ ಕೆಲಸಗಳಾಗಲಿ, ದುಡ್ಡು ಕಾಸು, ಹಣಕಾಸಿಂದಾಗಲಿ ಆ ವರ್ಷದಲ್ಲಿ ಒಂದು ಸಕ್ಸಸ್ಫುಲ್ ಕಾಣುವ ಒಂದು ದೇವಸ್ಥಾನ. ಯಾಕಂದ್ರೆ ನನಗೆ ಲಾಸ್ಟ್ ಇಯರ್ ಅಂತ ಆಗಿದೆ, ಈ ವರ್ಷ ಸ್ವಲ್ಪ ಆಗ್ಬೋದು ಅಂತ ನಾವು ಅಂದ್ಕೊಂಡಿದ್ದು ಕೆಲಸ ಆಗುತ್ತೆ ಅಂತ ಅಲ್ಲಿ ಜನಗಳು ಬರ್ತಾರೆ. ಹೋದ ವರ್ಷ ಆಗಿದೆ ಸಹ, ಈ ವರ್ಷನೂ ಆಗುತ್ತೆ ಅಂತಲೂ ಅಲ್ಲಿರೋರು ಹೇಳ್ತಾರೆ. ಆ ದೇವಿ ನಮಸ್ಕಾರದಿಂದ ದೇವಿಯನ್ನು ಪ್ರದರ್ಶನ ಮಾಡಿಕೊಂಡು ಸುತ್ತಲೂ ದೇವಿಯನ್ನು ಒಂದು ಕಾಣಿಕೆ ಕಟ್ಕೊಂಡು ಬರ್ತಾರೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ ದೇವಸ್ಥಾನ. ಒಂದು ಅದ್ಭುತವಾದ ದೇವಸ್ಥಾನ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು, ಅಲ್ಲಿ ನಿಮ್ಮ ಹರಕೆ ಏನೇ ಇದ್ದರೂ ಅಲ್ಲಿ ಹರಕೆ ತೀರಿಸೋದು, ಉಂಡಿ ಎಲ್ಲ ಇದೆ. ಅದುವೇ ತೀತ, ತುಮಕೂರು ಡಿಸ್ಟಿಕ್ ತೀತ. ಅದೇ ಕೊರಟಗೆರೆ ತಾಲೂಕಲ್ಲಿದೆ. ಹೋಗ್ಬಿಟ್ಟು ನೋಡಿ, ಮಾರಿಕಮ್ಮ ದೇವಿ. ಹಾಗೆ ನೋಡ್ಕೊತ ಬಂದ ಪಕ್ಕದಲ್ಲಿ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ಕೂಡ ಇದೆ. ರಂಗನಾಥ ಸ್ವಾಮಿಗೆ ಹೋಗಿ ನೋಡಿಕೊಂಡು, ಅದು ಕೂಡ ತುಂಬ ಅಲಂಕಾರಿತವಾದ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನ ಅಲಂಕಾರ. ಪ್ರತಿ ವರ್ಷವೂ ಹೀಗೆ ಇರ್ತೈತೆ ದೇವಸ್ಥಾನ. ಒಂದೊಂದು ವರ್ಷ ಒಂದೊಂದು ದಿನದಲ್ಲಿ ಅಂತಲೇ ಇಲ್ಲ, ತುಂಬ ವರ್ಷವೂ ಕೂಡ ಇದನ್ನು ಮಾಡ್ಕೊತಾ ಬಂದಾರೆ ಹಿಂದಿನ ಕಾಲದಿಂದ. ಸುತ್ತಲೂ ಇರುವ ಅಂಗಡಿಗಳು ಮತ್ತು ಆಟ ಸಾಮಾನುಗಳು, ಮಕ್ಕಳದ್ದು ಮತ್ತು ಕಳ್ಳೆಪುರ್ಗು, ಭಿನ್ನ ರೀತಿಯ ಆಟ ಸಾಮಾನುಗಳು. ಒಂದು ಜಾತ್ರೆ ಅಂತಲೇ ಹೇಳ್ಬೋದು. ಆವತ್ತು ಹೊಸ ವರ್ಷ ದಿನ ಮತ್ತು ವೈಕುಂಠ ಏಕಾದಶಿ ದಿನ ತುಂಬ ಜನ ಇರ್ತಾರಂತೆ. ಅಲ್ಲಿ ಜಾತ್ರೆ ಅಂತಲೇ ಹೇಳ್ಬೋದು, ಅಷ್ಟು ಜನ ಇರ್ತಾರಂತೆ. ಅಷ್ಟು ಚೆನ್ನಾಗಿರ್ತದಂತೆ ಆ ಜಾಗ. ಸ್ನೇಹಿತರೆ, ನೀವು ಒಮ್ಮೆ ಆದರೂ ಭೇಟಿ ಕೊಡಿ. ನಿಮಗೇನಾದರೂ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಹಾಕಿ, ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕ್ ಬಟನ್ ಒತ್ತಿರಿ ಸ್ನೇಹಿತರೆ. ನಿಮ್ಮ ಅನಿಸಿಕೆ ಕಮೆಂಟ್ಸ್ ಹಾಕಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಒಬ್ಬೊಬ್ಬರು ಜೀವನಕ್ಕೋಸ್ಕರ ಏನೆಲ್ಲ ಹೊರಡು ಒಂದೊಂದು ಆಟ ಸಾಮಾನುಗಳು, ಏನನ್ನೋ ಒಂದು ಪ್ರದರ್ಶನ. ಜೀವನ ಅನ್ನೋದು ನೋಡಿ ಎಷ್ಟು ಕಷ್ಟಕರವಾಗಿರುತ್ತಲ್ಲ. ಜೀವನಕ್ಕೆ ಏನು ಮಾಡಬೇಕು, ಏನಾದರೂ ಒಂದು ಆಧಾರ ಮಾಡಬೇಕು, ಏನಾದರೂ ಒಂದು ಜೀವನ ಮಾಡಬೇಕು ಅನ್ನೋದಕ್ಕೆ ನೋಡಿ ಅಲ್ಲಿರೋ ಜನತೆ ದುಡಿದಾದರೂ ತಿನ್ನಬೇಕು ಅಂತ ಒಂದು ಭಾವನೆಯಿಂದ ಒಂದು ಏನಾದರೂ ಒಂದು ವಸ್ತು ಇಟ್ಕೊಂಡು, ಒಂದು ಹೂವಿನ ಕಲರ್ದ ಪೇಪರ್ಸು, ಚಿತ್ರಕಲೆಗಳು, ಗೊಂಬೆಗಳು ನೋಡ್ತಾ ಇರ್ಬೋದು. ಒಂದು ಜಾತ್ರೆ ಅಂತಲೇ ಹೇಳ್ಬೋದು.
ಮಕ್ಕಳಂತೂ ಕರ್ಕೊಂಡ್ಬಿಟ್ರೆ ಮಕ್ಕಳಿಗಂತೂ ಒಳ್ಳೆ ಆಟ ಸಾಮಾನುಗಳು ಅಲ್ಲಿ ಕಣ್ಣಿಗೆ ಬೇಕಾದ ಮಕ್ಕಳಿಗೆ ಆಟ ಸಾಮಾನುಗಳು ಕೂಡ ಸಿಗುತ್ತೆ. ಮತ್ತು ವಿಧವಾದ ದ್ವಿದಳ ಧಾನ್ಯಗಳು ಎಲ್ಲ ಕೂಡ ಸಿಗುತ್ತೆ. ಮತ್ತು ಕುಡಿಯೋ ನೀರು ವ್ಯವಸ್ಥೆ ಕೂಡ ಇದೆ ಅಲ್ಲಿ. ಮತ್ತು ಹಾಗೆ ಅಲ್ಲಿ ಇನ್ನೊಂದು ವಸ್ತು ಬಂದಿರ್ತೀವಲ್ಲ, ಅಂದರೆ ಬೆಳಗ್ಗೆನೇ ಹೋಗಿರ್ತೀವಿ ಒಂದು 6 ಗಂಟೆಗೆ, ಒಂದು 10 ಗಂಟೆ ತಕ್ಷಣ ಮುಗಿಯುತ್ತೆ. ಆಮೇಲೆ ನಮಗೇನಾದರೂ ಎಲ್ಲರಿಗೂ ಅಷ್ಟೇ ಬಂದಾರಿರುವ ಭಕ್ತಾದಿಗಳಿಗೆ ಅನ್ನದಾನ ಕೂಡ ಇದೆ ಅಲ್ಲಿ. ಅಂದರೆ ಭೋಜನ ಅಂತ ಹೇಳ್ತೀವಲ್ಲ, ಅನ್ನ ದಾಸೋಹಕ ಭವನ ಕೂಡ ಇದೆ. ಶ್ರೀ ಮಹಾಲಕ್ಷ್ಮಿ ದಾಸೋಹನ ಬಂದಿರುವ ಭಕ್ತಾದಿಗಳಿಗೂ ಕೂಡ ತುಂಬ ಅಚ್ಚುಕಟ್ಟಾಗಿ, ಎಷ್ಟು ಕ್ಲೀನಾಗಿ ಆ ಜಾಗ ಸ್ವಚ್ಛತೆಯಾಗಿದೆ ಅಂದರೆ ಸ್ನೇಹಿತರೆ ನೋಡ್ಬೋದು. ಸ್ನೇಹಿತರೆ ಒಮ್ಮೆ ಆದರೂ ಹೋಗಿ ಭೇಟಿ ಕೊಟ್ಟು ನೋಡಿ, ಚೆನ್ನಾಗಿದೆ ಜಾಗ, ಅದ್ಭುತವಾಗಿದೆ. ಎಲ್ಲ ಕಡೆ ನಾವು ದಾಸೋಹಕ್ಕೆ ಕೆಲವು ಕಡೆ ನಾವು ಸ್ಲಿಪ್ಪರ್ ಬಿಟ್ಟು ಹೋಗ್ತಾರೆ, ಮತ್ತು ನಾವು ಹೋಟ್ಲಿಗೆ ಹೋಗ್ಬೇಕಂದ್ರೆ ಸ್ಲಿಪ್ಪರ್ ಹಾಕೊಂಡೆ ಊಟ ಮಾಡ್ತೀವಿ. ಆದರೆ ಇಲ್ಲಿ ಭಾಳ ಸ್ಟ್ರಿಕ್ಟಾಗಿ ನೀಟಾಗಿ ಮಾಡಿದ್ದಾರೆ ಸ್ನೇಹಿತರೆ. ತುಂಬ ಸ್ವಚ್ಛತೆಯಾಗಿದೆ ಜಾಗ. ಮೆಟ್ಟಲುಗಳು, ಶಿಸ್ತು ಮತ್ತು ಪಾತ್ರೆಗಳು, ಅಲ್ಲಿರೋ ಪಾತ್ರೆಗಳು ಕೂಡ ತುಂಬ ನೀಟ್ನೆಸ್ ಆಗಿದೆ. ಜಾಗನೂ ಅಷ್ಟೇ ತುಂಬ ನೀಟಾಗಿದೆ ನೋಡಿ ಸ್ನೇಹಿತರೆ. ಸಾವಿರಾರು ಜನ ಭಕ್ತಾದಿಗಳಿಗೆ ಅನ್ನದಾನ ಕೋಣೆಯೂ ಕೂಡ ಇದೆ. ಟೇಬಲ್ ಬಂದಿರೋ ಭಕ್ತಾದಿಗಳಿಗೆಲ್ಲ ಕೂತ್ಕೊಂಡು ಟೇಬಲು ಅಲ್ಲೇ ಗ್ಲಾಸಸ್ ತೊಳೆದಿರ್ತಾರೆ, ಮತ್ತು ಪ್ಲೇಟ್ಸು ಕೂಡ ಅಲ್ಲೇ ಇಟ್ಟಿರ್ತಾರೆ ತೊಳೆದು ವಾಶ್ ಮಾಡಿ. ನಾವು ಕೂಡ ಊಟ ಮಾಡಿ ಅಮ್ಮನ ರಾಷ್ಟ್ರವಾದ ಅನ್ನದ ತಗೊಂಡು ಪ್ರಸಾದವನ್ನು ಸ್ವೀಕರಿಸಿ ಪ್ಲೇಟ್ ತೊಳೆದ್ಬಿಟ್ಟು ಹೊಂಟು ಬಂದ್ವಿ. ತುಂಬ ಚೆನ್ನಾಗಿದೆ, ನೀಟ್ನೆಸ್ ತುಂಬ ಕ್ಲೀನಿಗಿದೆ. ಸಾವಿರಾರು ಜನ ಭಕ್ತಾದಿಗಳು ಅಲ್ಲಿ ಶುಕ್ರವಾರ ಅಂತೂ ತುಂಬ ಜನ ಅಂತ, ಶುಕ್ರವಾರ, ಶನಿವಾರ, ಭಾನುವಾರ ಮತ್ತು ಈ ಥರ ಒಂದು ದೇವರ ಹಬ್ಬಗಳ ಕಾರ್ಯಕ್ರಮದಲ್ಲಿ, ಹಬ್ಬಗಳ ದಿನ, ವರಲಕ್ಷ್ಮಿ ಹಬ್ಬದಲ್ಲಂತೂ ತುಂಬ ಜನ ಅಂತೆ, ತುಂಬ ರಶ್ ಇರ್ತಾರಂತೆ. ಯಾಕೆಂದರೆ ಅದೇ ಮಹಾಲಕ್ಷ್ಮಿ ದೇವಸ್ಥಾನ ಅಲ್ವಾ, ವರಲಕ್ಷ್ಮಿ ಮಹಾದೇವಸ್ಥಾನ, ಅದಕ್ಕೆ ಜನಸಂಖ್ಯೆ ತುಂಬ ಇರ್ತಾರೆ. ಕೊಡ್ತಾ ಇರ್ಬೋದು. ಒಂದು ಮೈಸೂರು ಪಾಕು ಮತ್ತು ಒಂದು ಪಾಯಸ ಹಾಕ್ತಾರೆ, ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಊಟನೂ ಕೂಡ ತಟ್ಟೆಯಲ್ಲಿ ಕ್ಲೀನಾಗಿ ಸ್ವಚ್ಛತೆಯಾಗಿ ಬಡಿಸ್ತಾರೆ. ನಮಗೆ ಏನಾಗುತ್ತೋ ಅದು ಬಡಿಸ್ತಾರೆ. ಮತ್ತು ಅಲ್ಲಿ ಊಟ ಮಾಡಿದ ಬಾರ್ಕೋಡ್ ಕೂಡ ಇದೆ. ನಿಮ್ಮ ಅನಿಸಿಕೆ ಪ್ರಕಾರ ಅನ್ನದಾನಕ್ಕೆ ನಿಮ್ಮ ಕಾಣಿಕೆ ಕೂಡ ಕೊಡ್ಬೋದು. ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಅಂತಲೇ ಹೇಳ್ಬೋದು, ಮಹಾಲಕ್ಷ್ಮಿ ದೇವಸ್ಥಾನ. ವಸ್ತು ಬಂದವರಿಗೆ ಒಂದು ಊಟ ಅನ್ನದಾಸ ಮುಗಿತ್ತು ಸ್ನೇಹಿತರೆ. ತುಂಬ ಸ್ವಚ್ಛತೆ ಇದೆ, ತುಂಬ ಇಷ್ಟವಾಯಿತು. ಒಮ್ಮೆ ಆದರೂ ಭೇಟಿ ಕೊಡಿ ಸ್ನೇಹಿತರೆ, ಹೋಗಿ ನೋಡ್ಕೊಂಬನ್ನಿ. ಹೊರನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನ ತುಮಕೂರು ಡಿಸ್ಟ್ರಿಕ್ಕಲ್ಲಿದೆ. ತೀರ್ಥ ದೇವಸ್ಥಾನ ಪಕ್ಕದಲ್ಲಿರುವುದು ನೋಡಿ ಡ್ಯಾಮು. ಮಳೆಗಾಲದಲ್ಲಿ ಆಗಸ್ಟ್ ತಿಂಗಳಲ್ಲಿ ಹೋದರೆ ತುಂಬ ಏರಿತಾ ಇರ್ತದೆ ನೀರು. ಡ್ಯಾಮು ಸುತ್ತಲುವಾದ ಪರಿಸರಕ್ಕೆ ಹೊಂದಿರುವ ಜಾಗ ಇದು. ತುಂಬ ಚೆನ್ನಾಗಿದೆ ನೋಡೋದಕ್ಕೆ, ಸೌಂದರ್ಯಯುತವಾದ ಜಾಗ ಅಂತಲೇ ಹೇಳ್ಬೋದು. ಒಂದು ಡೇ ಟ್ರಿಪ್ ಅಂತ ಹೇಳ್ತಿರಲ್ಲ, ಹಾಗೆ ಹೋದವರು ಕೂಡ ಅಲ್ಲಿ ಹೋಗಿ ನೋಡಿಕೊಂಡು ಕೂಡ ಬರ್ಬೋದು ಸ್ನೇಹಿತರೆ. ಮತ್ತು ದೀಪೋತ್ಸವವನ್ನು ಮಾಡ್ತಾರಂತೆ ಕಾರ್ತಿಕ್ ಸೋಮವಾರದಲ್ಲಿ. ತುಂಬ ಜನ ಆವತ್ತು ಚೆನ್ನಾಗಿರ್ತದೆ. ಪಕ್ಕದಲ್ಲೇ ಕಮಲಮ್ಮ ದೇವಸ್ಥಾನ ಅಂತ ಇದೆ. ಕಮಲಮ್ಮನವ್ರಿಗೆ ಸಮಾಧಿ ಕೂಡ ಅಲ್ಲಿದೆ. ಅವರ ಆಶೀರ್ವಾದ ಪಡ್ಕೊಂಡು ಅಲ್ಲಿಗೆ ಹೋದ ಮೇಲೆ ಒಂದು ಕೆಂಪು ದಾರ, ಒಂದು ಅರ್ಶಿನ ದಾರ ಕೊಡ್ತಾರೆ. ಕೆಂಪು ದಾರ ಹೆಂಡತಿ ಕೈ ಕಟ್ಟಿಸ್ಕೊಳ್ಳೋದು, ಅರ್ಶಿನ ದಾರ ಹೆಂಡತಿ ಕೊಳ್ಳೆಗೆ ಕಟ್ಟೋದು. ನೋಡಿ, ಸಾವಿರಾರು ಲಕ್ಷಾಂತರ ಕಾರುಗಳು ಆ ಸೇತುವೆ ಮೇಲೆ ನಿಂತಿದ್ದಾವೆ ಈ ದಿನ. ಒಮ್ಮೆ ಆದರೂ ನೋಡಿ ಸ್ನೇಹಿತರೆ, ಹೋಗಿ ನೋಡ್ಕೊಂಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ನಮಗಂತೂ ಒಳ್ಳೆಯದಾಗಿದೆ, ನಿಮಗೂ ಒಳ್ಳೆಯದಾಗಲಿ. ದೇವರಲ್ಲಿ ಒಳ್ಳೆಯ ಆರೋಗ್ಯ, ಐಶ್ವರ್ಯ ಕೊಡಲಿ. ಈ ವರ್ಷ ನಿಮಗೆ ಸಂಪತ್ತು ಕೂಡ ಕೊಡಲಿ, ಮತ್ತು ಆರೋಗ್ಯನೂ ಕೊಡಲಿ. ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಈ ವರ್ಷ ನಿಮಗೆ ಒಳ್ಳೆಯ ಸುಖಕರವಾದ ಜೀವನ ಸಾಗಲಿ ಅಂತ ಹೇಳ್ತಾ ಇದ್ದೀವಿ ಸ್ನೇಹಿತರೆ. ನೋಡ್ತಾ ಇರ್ಬೋದು ಸ್ನೇಹಿತರೆ. ಹಾಗೆ ನಾವು ಹೊರಟೆವು, ನಾವು ದೊಡ್ಡಬಳ್ಳಾಪುರ ಕಡೆಗೆ ಇದ್ದೀವಿ ನೋಡಿ. ಅಲ್ಲಿಂದ ಬರ್ತಾ ಮುಂದೆನೇ ಒಂದು ಮಾತೂರು ಕೆರೆ ಅಂತಲೂ ಕೂಡ ಇದೆ. ಕೆರೆಯಲ್ಲಿ ದೊಡ್ಡವಾದ ಕೆರೆ, ಮಾತೂರು ಕೆರೆ. ತುಂಬ ಒಂದು 30-40 ಎಕರೆಯಲ್ಲಿರುವ ಕೆರೆ ಅದು. ತುಂಬ ನೀರಿದೆ, ತುಂಬ ನೀರು ಕೂಡ ತುಂಬಿಕೊಂಡಿದೆ. ಆ ಕೆರೆ ತುಂಬ ನೀರಿದೆ, ನೀರಾವರಿ ತುಂಬಿಕೊಂಡಿದೆ. ಮಳೆಗಾಲದಲ್ಲಿ ತುಂಬಿ ಹರಿದಂತೆ ಲಾಸ್ಟ್ 2 years ಬೇಕು. ಈ ವರ್ಷವೂ ಕೂಡ ತುಂಬ ನೀರಿದ್ದಾವೆ. ಇಷ್ಟೊಂದು ಹಳ್ಳಿಗೆ ಕೃಷಿಕರವಾಗಿ ಬೆಳೆಗೆ ಒಂದು ನೀರು ತುಂಬ, ಕೆರೆ ತುಂಬ ಇದ್ದಾವೆ. ಅದನ್ನೇ ಹೇಳೋದಿದ್ದರೆ ಸೃಷ್ಟಿ ಇದ್ದರೆ ಎಲ್ಲನೂ ಕೂಡ ಆಗುತ್ತೆ ಅನ್ನೋದಕ್ಕೆ ಸಾಕ್ಷಿ. ನೋಡಿ, ಒಂದು ಶೇಖರಣೆ ಕೂಡ ಮಾಡಿದ್ದಾರೆ, ನೀರನ್ನು ಸೇವ್ ಮಾಡಿದ್ದಾರೆ. ಎಲ್ಲ ಹಳ್ಳಿಗಳಲ್ಲೂ ಇದೇ ಥರ ಒಂದು ಕೆರೆಯನ್ನು ಕ್ಲೀನ್ ಮಾಡಿಕೊಂಡು ತುಂಬ ಒಳ್ಳೆಯದು ಅಂತ ನಮ್ಮ ಭಾವನೆ. ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ನೋಡ್ತಾ ಇರ್ಬೋದು, ಸುತ್ತಲೂ ನೀರು.
ಸುಮಾರು ಒಂದು 2 ವರ್ಷ ಮಳೆ ಇಲ್ಲಾಂದರೂ ಆ ನೀರಲ್ಲಿ ಕೃಷಿ ಬೆಳ್ಕೊಬೋದು, ಅಷ್ಟು ನೀರಿದ್ದಾವೆ ಸ್ನೇಹಿತರೆ. ಕೃಷಿಗೆ ಒಳ್ಳೆ ಉತ್ಪಾದನೆ. ಮತ್ತೊಂದು ವೀಡಿಯೋ ಮಾಡಿ ನಿಮ್ಮ ಮುಂದೆ ಬರ್ತೀನಿ. ಮತ್ತೆ ವಿಧವಾದ ವೀಡಿಯೋಗಳು ಮುಂದೆ ಮಾಡಿ ತರ್ತೀವಿ ಸ್ನೇಹಿತರೆ. ಮತ್ತೆ ಸಿಗೋಣ, ಒಳ್ಳೆ ವೀಡಿಯೋಗಳು ಮಾಡಿ ನಿಮಗೆ ತರ್ತೀವಿ. ಎಲ್ಲರೂ ಕಾಯ್ತಾರೆ ಸ್ನೇಹಿತರೆ. ನೋಡಿ ಇಷ್ಟಪಡಿ ಸ್ನೇಹಿತರೆ, ವೀಡಿಯೋನ ಖುಷಿ ಪಡೀರಿ. ನಿಮ್ಮ ರೈಸ್ ಕ್ಯಾಬಿ ಬಂದು ಕಮೆಂಟ್ಸ್ ಹಾಕಿ. ಥ್ಯಾಂಕ್ ಯು ಸ್ನೇಹಿತರೆ. ಮಾತೂರು ಕೆರೆ ಟಾಲಕ್ಸ್. ಓಕೆ ಸ್ನೇಹಿತರೆ, ಮತ್ತೊಂದು ವೀಡಿಯೋ ಮಾಡಿ ನಿಮ್ಮ ಮುಂದೆ ತರ್ತೀನಿ. ಸಿಗೋಣ. ಒಳ್ಳೆಯದಾಗಲಿ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್. ಬಾಯ್.